ಕ್ಲೋಸ್ ಆದಾಗ ಕೇಳಿದ್ರೆ ಇಲ್ಲ ಹಿಂಗ್ ಬಿಹೇವ್ ಮಾಡಿದ್ರೆ ಲೈಕ್ಸ್ ಬರೋದು, ಹಿಂಗ್ ಬಿಹೇವ್ ಮಾಡಿದ್ರೆ ಕೆಟ್ಟ ಪದಗಳು, ಅದು ಹೇಳ್ದೆ ಅಲ್ವಾ ಸೆನ್ಸಾರ್, ಅವೆಲ್ಲವೂ ಕೂಡ ಅವ್ರು ನನ್ನ ಹೆಸರು ಸಿಗಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾರೆ. ಬಟ್ ಇಂಥದ್ರ ಮೇಲೆ ಯಾಕೆ ಯಾರು ಕಂಟ್ರೋಲ್ ತಗೊಳ್ತಾ ಇಲ್ಲ? ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವೂ ಸಿಗ್ತಾ ಇದೆ. ನಾವು ಕೇವಲ ಅಂದ್ರೆ ಈಗ ವೆಬ್ಸೈಟ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಇಲ್ಲ ರೀಲ್ಸ್ ಅಂತ ಹೋದ್ರೆ ರೀಲ್ಸ್ ಅಲ್ಲೂ ಸಿಗ್ತವೆ, ಯೂಟ್ಯೂಬ್ ಅಂತ ಹೋದ್ರೆ ಅದರಲ್ಲೂ ವಿಡಿಯೋಗಳು ಸಿಗ್ತಾ ಇದಾವೆ. ಅದಕ್ಕೆ ಅವಾಗಲೇ ಅದನ್ನೇ ಹೇಳಿದ್ದು. ಇವಾಗ ಅಲ್ಲಿ ಮಾತ್ರ ನಾವು ಕಡಿವಾಣ ಹಾಕಿದ್ರೆ ಇಲ್ಲಿ ಸೆನ್ಸಾರ್ ಬಂದ್ರೆ ಇಲ್ಲೂ ನಿಲ್ಲುತ್ತಲ್ವಾ, ಹೇಳಿದೆ ಅಲ್ವಾ 80% ಆಫ್ ಪಾನ್ ಇಲ್ಲೇ ಸಿಗ್ತಾ ಇದೆ, ಯಾವ್ದು ಏನ್ ನೋಡಿದ್ರೆ ಅದು ಜಾಸ್ತಿ ತೋರಿಸುತ್ತೆ. ಸೊ ಹಾಗಾಗಿ ಒಬ್ಬರಿಗೆ ಒಂದೇ ಸೋಷಿಯಲ್ ಅಕೌಂಟು ಅಂಡ್ ಆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕು, ಇನ್ಕ್ಲೂಡಿಂಗ್ ಫೇಸ್ಬುಕ್. ಇವತ್ತು ಯಾಕಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಎಲ್ಲ ಇದೇ ಆಗಿದೆ, ತುಂಬಾ ಜಾಸ್ತಿ ಆಗಿದೆ. ಸೊ ಅದಕ್ಕೆ 18+ ಇರಬೇಕು ಯೂಸ್ ಮಾಡೋದಕ್ಕೆ. ಈ ತರದ್ದು ಒಂದಷ್ಟು ಕಾನೂನುಗಳು ಬರಬೇಕು. ಅಂಡ್ ನಮ್ಮ ಟೆಕ್ನಾಲಜಿ ಮತ್ತೆ ಭಾರತ ಇದೆಲ್ಲ ಇನ್ನೊಂದಷ್ಟು ಇದು ಮಾಡ್ಬೇಕು. ಇವಾಗ ಯಾಕೆಂದ್ರೆ ಯಾವುದು ಬ್ಯಾನ್ ಮಾಡೋದಕ್ಕೆ, ಯಾಕೆಂದ್ರೆ ನಮ್ಮ ಭಾರತದ ಆಪ್ಗಳು ಯಾವುದೂ ಇಲ್ಲ. ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ವಾಟ್ಸಪ್ ಆಗಲಿ, ಇವು ಮೂರು ತುಂಬ ಇಂಪಾರ್ಟೆಂಟು ನಮ್ಮ ಪ್ರತಿನಿತ್ಯದ ವ್ಯವಹಾರ ಮಾಡೋದಕ್ಕೆ. ಇನ್ನೊಂದು ಡಿಜಿಟಲ್ ತುಂಬ ಒಳ್ಳೇದು. ಇವಾಗ ಎಷ್ಟೊಂದು 1 ಲಕ್ಷ 2 ಲಕ್ಷ ಯಾರು ಪಾಕೆಟಲ್ಲಿ ಇಟ್ಕೊಳಕ್ಕಾಗಲ್ಲ. ಇವಾಗ 5 ನಿಮಿಷಕ್ಕೆ ಕಳಿಸ್ಬಹುದು ನಾನು. ಆ ಥರದ್ದು ಒಂದಷ್ಟು ವಿಷಯಗಳು ತುಂಬ ಒಳ್ಳೇದಿದೆ. ಬಟ್ ಈ ಆ್ಯಪ್ಗಳಿದಾವೆಲ್ಲ ಈ ಕಡೆನೂ ಗಮನ ಕೊಡಬೇಕು. ಯಾವುದೋ ಸುಮ್ಮನೆ ಮಾಡಿರ್ತಾರೆ, ಏನಾದರೂ ಒಂದು ದಂಗೆ ಆದಾಗ, ಇವಾಗ ಆ್ಯಪ್ ಯಾರು ಕಂಡಿಡ್ತಿರ್ತಾರೆ ಆ ದೇಶದ ಮೇಲೆ ನಮ್ಗೆ ವಿರುದ್ಧ ಬಂದಾಗ ಅವಾಗೊಂದು ಆಂದೋಲನ ಶುರು ಮಾಡ್ತಾರೆ. ಅದನ್ನ ನಾವು ಯಾಕೆ ಮಾಡಬೇಕು, ನಮ್ಗೆ ಅನುಕೂಲ ಆಗಲಿ ಅಂತ ಅಲ್ಲಿ ಹಾಕೋದು. ದೇಶ ಪ್ರೇಮ ಇದೆ ನಿಜ, ಅದೇ ದೇಶ ಪ್ರೇಮ ತಗೊಂಡು ನೀವು ಹತ್ರದ್ದು ಒಂದು ಆಪ್ ಕ್ರಿಯೇಟ್ ಮಾಡಿ ಅಲ್ಲ. ಇವಾಗ ಮೇಜರ್ ಆಗಿರೋದು ಇನ್ಸ್ಟಾಗ್ರಾಮು, ಫೇಸ್ಬುಕ್, ವಾಟ್ಸಪ್ ಯಾವುದೂ ಇಲ್ಲ. ನಮ್ಮ ಭಾರತದ ಯಾವುದು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ನಾನು. ಕ್ಯಾಲ್ಕುಲೇಟರ್ ಇಂಥ ಆಪ್ಗಳಿರ್ತಾರೆ. ಸೊ ಅದ್ರ ಕಡೆನೂ ಗಮನ ಕೊಡಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಟಿಕ್ಟಾಕ್ ಆಗಲಿ, ಇದೆಲ್ಲದ್ರ ಕಡೆ ಗಮನ ಕೊಟ್ಟು ನಾವು ಕೂಡ ಬಲಿಷ್ಠರಾದ್ರೆ ಇದ್ರ ಮೇಲೆಲ್ಲ ಒಂದು ಒಳ್ಳೆ ಕಾನೂನು ತಗೊಂಡ್ಬಂದ್ರೆ ಎಲ್ಲವೂ ಸರಿ ಹೋಗುತ್ತೆ. ನಿಜ ಸುಪ್ರೀತ್ ಸರ್, ಅಂದ್ರೆ ತನ್ನ ಮನೆ ಮಕ್ಕಳು ಚೆನ್ನಾಗಿ ಉದ್ಧಾರ ಆಗಬೇಕು, ಕಂಡೋರ್ ಮನೆ ಮಕ್ಕಳು ಹಾಳಾಗೋಗ್ಲಿ ಅನ್ನೋದು ಕೆಲ ದೇಶಗಳ ಮನಸ್ಥಿತಿ. ಎಕ್ಸಾಂಪಲ್ ಚೀನಾ ಅಂತ ತಗೊಂಡ್ರೆ ಮನೆ ಹಾಳು ಮಾಡೋ ಎಷ್ಟೋ ಆ್ಯಪ್ಗಳನ್ನ ನಾವು ಇಟ್ಕೊಂಡಿದ್ದೀವಿ. ಅವ್ರಂಥದ್ದುಗಳನ್ನ ಬ್ಯಾನ್ ಮಾಡಿಕೊಂಡು ಅವರು ಟೆಕ್ನಾಲಜಿ ಇಂಪ್ರೂವ್ ಹೆಂಗೆ ಮಾಡೋದು, ನಮ್ಮ ಮಕ್ಕಳು ಎಂತೆಂಥ ಆ್ಯಪ್ಗಳನ್ನು ಕಂಡಿಡಬೇಕು, ಉದ್ಧಾರ ಆಗೋದು ಹೆಂಗೆ ಅಂತ ಅವ್ರ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಅವ್ರು ಕಳಿಸಿರೋ ಆ್ಯಪ್ಗಳನ್ನು ನೋಡಿಕೊಂಡು ಹಾಳಾಗ್ತಾ ಇದ್ದಾರೆ ಮಕ್ಕಳು. ಸೊ ಈ ಲೆಕ್ಕಾಚಾರ ಅರ್ಥ ಆಗೋದು ಹೆಂಗೆ? ನಾನು ಸಾಕಷ್ಟು ಯೂನಿವರ್ಸಿಟಿಗಳಿಗೆ, ಸಾಕಷ್ಟು ದೇಶಗಳಿಗೆ ನಾನು ಐ ಗೋ ಆಸ್ ಎ ವಿಸಿಟಿಂಗ್ ಫ್ಯಾಕಲ್ಟಿ. ಈಗ ನೀವು ಏನು ಚೀನಾ ದೇಶದ ಬಗ್ಗೆ ಏನು ಹೇಳಿದ್ರಿ, ಆ ದೇಶದಲ್ಲಿ ಬೇಕಾದರೆ ನೀವು ಎಲ್ಲಾದರೂ ಒಂದು ಕಡೆ ಸರ್ಚ್ ಮಾಡಿ, ಟೈಮ್ ಟೇಬಲ್ ಆಫ್ ದಿ ಸ್ಕೂಲ್ಸ್ ಏನಿದೆ, ಆ ಟೈಮ್ ಟೇಬಲ್ ಆಫ್ ದಿ ಸ್ಕೂಲ್ಸಲ್ಲಿ ಕಂಪಲ್ಸರಿ ರೀಡಿಂಗ್ ಅವರ್ಸ್ ಫಾರ್ 2.5 hours ಅಂತ ಮಾಡಿದ್ದಾರೆ. ನಮ್ಮಲ್ಲಿ ರೀಡಿಂಗ್ ಹ್ಯಾಬಿಟ್ಸೇ ಹಾಳಾಗೋಗ್ತಾ ಇದೆ. ಮಕ್ಕಳಿಗೆ ಹ್ಯಾಂಡ್ ರೈಟಿಂಗ್ ಹ್ಯಾಬಿಟ್ಸ್ ಹಾಳಾಗೋಗ್ತಾ ಇದೆ. ರೀಡಿಂಗ್ ಕಲಿಕಾ ಮನಸ್ಥಿತಿ ಅಂದರೆ ಏನು, ಪುಸ್ತಕ ಇಟ್ಕೊಂಡು ಓದುವಂಥದ್ದು. ಇವತ್ತಿನ ದಿವಸ ಎಷ್ಟು ಸಿಟಿ ಸೆಂಟ್ರಲ್ ಲೈಬ್ರರೀಸ್ ಇದ್ದಾವೆ. ಯಾರು ಹೋಗ್ತಾ ಇದ್ದಾರೆ ಸಿಟಿ ಸೆಂಟ್ರಲ್ ಲೈಬ್ರರೀಸ್ಗೆ? ಏಜ್ ಗ್ರೂಪ್ ಆಫ್ ಅಬೌವ್ 50 ಸಿಟಿ ಸೆಂಟ್ರಲ್ ಲೈಬ್ರರಿ ಹೋಗ್ತಾ ಇದ್ದಾರೆ. ಈಗ ರೀಡಿಂಗ್ ಹ್ಯಾಬಿಟ್ಸನ್ನು ಕಲ್ಟಿವೇಟೇ ಮಾಡದೇ ಇದ್ರೆ ಮಕ್ಕಳಿಗೆ ನಾಳೆ ದಿವಸ ಯಾವಾಗಲೂ ಅಷ್ಟು ನಾನು ಎಷ್ಟೋ ಸರ್ತಿ ಹೇಳ್ತಾ ಇರ್ತೀನಿ, ನಮ್ಮಲ್ಲೆಲ್ಲ ಮುಂಚೆ ಒಳ್ಳೊಳ್ಳೆ ಲೀಡರ್ಸ್ ಇದ್ದರು. ಯಾಕೆ ಅಂದರೆ ಅವರೆಲ್ಲ ಒಳ್ಳೊಳ್ಳೆ ರೀಡರ್ಸ್. ಓನ್ಲಿ ಗುಡ್ ರೀಡರ್ಸ್ ಕ್ಯಾನ್ ಬಿಕಮ್ ಗುಡ್ ಲೀಡರ್ಸ್. ಈಗ ಇನ್ಸ್ಟೆಡ್ ಆಫ್ ಗುಡ್ ಲೀಡರ್ಸ್ ವಿ ಡೋಂಟ್ ಹ್ಯಾವ್ ಗುಡ್ ಲೀಡರ್ಸ್. ರೀಸನ್ ಬಿಕಾಸ್ ದೇ ಆರ್ ನಾಟ್ ಗುಡ್ ರೀಡರ್ಸ್. ಇನ್ಸ್ಟೆಡ್ ದೇ ಹ್ಯಾವ್ ಬಿಕಮ್ ಓನ್ಲಿ ಡೀಲರ್ಸ್. ಇದು ಪರಿಸ್ಥಿತಿ ಆಗ್ತಾ ಇದೆ. ಸೊ ಅದಾಗಬಾರ್ದು. ರೀಡಿಂಗ್ ಹ್ಯಾಬಿಟ್ಸನ್ನು ಮಕ್ಕಳಲ್ಲಿ ಯಾವಾಗ ಕಲ್ಟಿವೇಟ್ ಮಾಡ್ತಾ ಹೋಗ್ತೀವಿ, ತಾನಾಗಿ ಓದ್ತಕ್ಕಂಥ ಆ ಸ್ವಾರಸ್ಯನೇ ಬೇರೆ. ಮತ್ತು ಟೀಚಿಂಗ್ ಆನ್ ಬ್ಲ್ಯಾಕ್ ಬೋರ್ಡ್ ವಿತ್ ಎ ಚಾಕ್, ಆ ಎಸೆನ್ಸೇ ಬೇರೆ ಮಕ್ಕಳಲ್ಲಿ. ಸೊ ಇವತ್ತಿನ ದಿವಸ ಟೇಕಿಂಗ್ ಅಪ್ ಆಲ್ ಸಚ್ ಕೈಂಡ್ ಆಫ್ ಈ ಟೆಕ್ನಿಕ್ಯಾಲಿಟೀಸ್ ಎಲ್ಲ ತೊಗೊಂಡು ಯುಟಿಲೈಸು ಮಾಡ್ಕೋಬೇಕು, ಮಾಡಬಾರ್ದು ಅಂತ ಹೇಳಲ್ಲ. ಯುಟಿಲೈಸು ಮಾಡಿಕೊಂಡು ನಮ್ಮ ಮೂಲ ರೂಟ್ಸ್ ಏನಿದೆ, ಬೇರಿನ ಶಿಕ್ಷಣಗಳೇನಿದೆ ಅದನ್ನು ಕೂಡ ಮಕ್ಕಳು ಕೊಡ್ತಾ ಬರಬೇಕು. ಅದನ್ನೊಂದಷ್ಟು ರೀಡಿಂಗ್ ಹ್ಯಾಬಿಟ್ಸನ್ನು ಇನ್ಕಲ್ಕುಲೇಟ್ ಮಾಡಬೇಕು, ಕಂಪಲ್ಸರಿ ಮಾಡಬೇಕು. ಮತ್ತೊಂದಷ್ಟು ಲೈಬ್ರರಿ ಸಂಖ್ಯೆಗಳನ್ನೆಲ್ಲ ಹೆಚ್ಚು ಮಾಡಿ ಸಿಟಿಸನ್ಸು ಕೂಡ ಓದುವಂಥ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು. ನಿಜ. ಲಾಸ್ಟ್ ಕಾಮೆಂಟ್ ಸರ್ ನಿಮ್ಮದು. ಪೇರೆಂಟ್ಸ್ಗಳು ಏನು ಮಾಡಬೇಕು ಗೊತ್ತಾ ಮೇಡಮ್, ಈಗ ಅದರಲ್ಲಿ ಅವ್ರು ಎಚ್ಚೆತ್ಕೋಬೇಕು, ಸರ್ಕಾರದ ಮೇಲೆ ಎಚ್ಚೆತ್ಕೋಬೇಕು. ಇದರಲ್ಲಿ ನಮ್ಗೆ ಯಾವ ಆ್ಯಪ್ ಬೇಕು, ಯಾವ್ದು ಬೇಡ ಅದನ್ನು ಮಾಡ್ಬೋದಲ್ಲ ಮೇಡಮು. ಬೇಕಾದಷ್ಟು ಎಲ್ಲದ್ರ ಬಗ್ಗೆ ಹೋರಾಟ ಮಾಡ್ತಾರಲ್ಲ, ಇದ್ರ ಬಗ್ಗೆ ಅವೇರ್ನೆಸ್ ಮಾಡಲಿ, ತಪ್ಪೇನಿದೆ? ಪೇರೆಂಟ್ಸ್ಗಳೆಲ್ಲ ಸ್ವಲ್ಪ ಎಚ್ಚೆತ್ಕೊಂಡ್ಬಿಟ್ರೆ ಸರ್ಕಾರ ಮೇಲೆ ಒತ್ತಡ ತರಲಿ. ಎಲ್ಲ ಪೇರೆಂಟ್ಸ್ಗಳು, ಎಲ್ಲ ಮಕ್ಕಳು ಪೇರೆಂಟ್ಸ್ಗಳೆಲ್ಲ ಒಗ್ಗಟ್ಟಾಗಿ ಸ್ವಲ್ಪ ಒಂದು ಸಮಿತಿ ಮಾಡ್ಕೊಂಡ್ಬಿಟ್ಟು ಇದ್ರ ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ತರಲಿ. ಇಂಥ ಆ್ಯಪ್, ಇಂಪಾರ್ಟೆಂಟ್ ಆ್ಯಪ್ ಯಾವ್ದು ಇರಬೇಕು, ಯಾವ್ದು ಇರಬಾರ್ದು, ಮಕ್ಕಳ ಮೇಲೆ ಯಾವ್ದು ಪರಿಣಾಮ ಬಿಡುತ್ತೆ ಬೀಳಲ್ಲ. ಪೋಷಕ ಸಂಘದವ್ರು ಮಾಡಬಹುದು. ಹೌದು ಸರ್, ಆ ಥರ ಒಂದು ಅವೇರ್ನೆಸ್ ಮೂಡಿಸ್ಬೇಕು. ಅಂಜಲಿ ಮೇಡಮ್, ನಿಮ್ಮ ಲಾಸ್ಟ್ ಕಾಮೆಂಟ್. ನನ್ನ ಕೇಳ್ತಿದ್ದೀರಾ?
ಹಾ ನೋಡಿ, ನಾನು 2-3 ವಿಷಯವನ್ನ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಸ್ವೀಡನ್ನಲ್ಲಿ ಸ್ಮಾರ್ಟ್ ಕ್ಲಾಸ್ನ ಬ್ಯಾನ್ ಮಾಡಿಬಿಟ್ರು. ಈಗ ದೇ ಹ್ಯಾವ್ ಕಮ್ ಬ್ಯಾಕ್ ಟು ಪೇಪರು, ಪೆನ್ನು, ಪುಸ್ತಕಗಳಿಗೆ. ಅಂಥ ಒಂದು ಸಂಸ್ಕೃತಿ ನಮ್ಮಲ್ಲಿ ಬರಬೇಕು. ಮತ್ತು ಯಾವ ದೇಶ ಟೆಕ್ನಿಕಲಿ ತುಂಬ ತುಂಬ ಈಗ ಒಂದು ಯುಗದಷ್ಟು ಮುಂದೆ ಇದೆಯೋ ಅಂದರೆ ಜಪಾನ್, ಅಲ್ಲಿ 10ನೇ ತರಗತಿಯವರೆಗೂ ಮಕ್ಕಳಿಗೆ ಟ್ಯಾಬ್ನಲ್ಲಿ ಪಾಠ ಮಾಡಬಾರದು, ಟ್ಯಾಬ್ ಕೊಡಬಾರದು ಅನ್ನೋ ಒಂದು ನಿಯಮವನ್ನು ತಂದಿದ್ದಾರೆ. ಅದರ ಒಂದು ಪಾಸಿಟಿವ್ ಎಫೆಕ್ಟ್ನ ನಾನು ಕಣ್ಣಾರೆ ಕಂಡು ಬಂದಿದ್ದೀನಿ. ಹಾಗಾಗಿ ಅಂತಹ ಕೆಲವು ಸ್ಟ್ರಿಕ್ಟ್ ಬದಲಾವಣೆಗಳು ನಮ್ಮಲ್ಲಿ ಬರಬೇಕು. ನೇಪಾಳದ ರೀತಿಯ ದಂಗೆ, ಗಲಭೆ ಇದೆಲ್ಲವನ್ನು ನಿರ್ವಹಿಸುವ ಸಾಮರ್ಥ್ಯ ನಮಗೆ ಇದೆ. ಮತ್ತು ಈಗ ಹೇಗೆ ಮದುವೆಗೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಹೋಗಿ ನಾವು ರಿಜಿಸ್ಟರ್ ಮಾಡಿಸ್ಬೇಕು ಅಂತಂದರೆ 10ನೇ ತರಗತಿಯ ಪಾಸಾಗಿರುವ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ 18 ವರ್ಷದ ಒಳಗಿನವರು, 13 ವರ್ಷದ ಒಳಗಿನವರು ಮಾಡೋ ಹಾಗಿಲ್ಲ ಅಕೌಂಟ್ ಅಂತ ಇದ್ರೂ ಸಹ ನಮ್ಮಲ್ಲಿ ಬೇಕಾದಷ್ಟು ಒಳಹುಟ್ಟುಗಳನ್ನು ಪಡ್ಕೊಂಡು ದಾಖಲೆಗಳನ್ನು ಕೊಟ್ಟು ಅಕೌಂಟನ್ನು ಹೊಂದುತ್ತಿದ್ದಾರೆ. ಅದನ್ನು ತಪ್ಪಿಸಲು ಶಾಲಾ ಕಾಲೇಜಿನಿಂದ ಅಪ್ಪಣೆ ತರಬೇಕು, ಅನುಮತಿ ತರಬೇಕು ಅಂತ ಒಂದು ಬದಲಾವಣೆಯನ್ನು ನಾವು ಮಾಡ್ಕೊಳ್ಬಹುದು. ಮತ್ತೆ ಮೂರನೆಯದು ತುಂಬಾ ನಾನು ಊಹೆಯಲ್ಲಿ ಇದು ಸಾಧ್ಯ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ವಿಜ್ಞಾನಿಗಳು ಹೇಳಬೇಕು. ಬಯೋಮೆಟ್ರಿಕ್ ಬರುವಂತಹ ಕೊಟ್ಟು ಅಕೌಂಟನ್ನು ಓಪನ್ ಮಾಡುವಂತಹ ಒಂದು ಸಂಸ್ಕೃತಿ ಅಥವಾ ಒಂದು ಆಚರಣೆ ನಮ್ಮಲ್ಲಿ ಬಂದರೆ ಈ ಸಮಸ್ಯೆ ಸ್ವಲ್ಪ ಪರಿಹಾರ ಆಗುತ್ತೆ. ಮತ್ತು ಹಾಗೆಯೇ ಸೋಷಿಯಲ್ ಮೀಡಿಯಾಯಿಂದ, ಯೂಟ್ಯೂಬಿಂದ ಅಥವಾ ಇನ್ಯಾವುದೇ ಒಂದು ಮೀಡಿಯಾಯಿಂದ ತುಂಬ ಹಣ ಸಂಪಾದನೆ ಮಾಡಬಹುದು ಎನ್ನುವ ಮಿತ್ತನ್ನು ನಾವು ತುಂಬ ಪ್ರಚಾರ ಮಾಡ್ತಿದ್ದೀವಲ್ಲ, ಅದಕ್ಕೂ ಕಡಿವಾಣ ಹಾಕಿದ್ರು ಸಾಕಷ್ಟು ರೀಲ್ಗಳು ಕಡಿಮೆ ಆಗುತ್ತೆ. ಮತ್ತು ಅಸಭ್ಯ, ಅಶ್ಲೀಲ ಫಾಲೋಯರ್ಸ್ ಬೇಕು ಅನ್ನೋದಕ್ಕೆ ಮಾಡ್ತಕ್ಕಂತಹ ಕಾಮೆಂಟ್ಗಳು ಸಹ ಕಡಿಮೆ ಆಗುತ್ತೆ. ವೆಲ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆ್ಯಂಡ್ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಏಕೆ ಕೆಲವೊಂದು ವೆಬ್ಸೈಟ್ಗಳನ್ನು ಬ್ಯಾನ್ ಮಾಡಿದ್ರೆ ಅಥವಾ ರಿಸ್ಟ್ರಿಕ್ಟ್ ಮಾಡಿದ್ರೆ ಮಕ್ಕಳ ಬೆಳವಣಿಗೆಗೆ ಅದು ಸಹಾಯಕವಾಗುತ್ತೆ ಅನ್ನೋದು ಇವತ್ತು ನಾವು ಮಾಡಿದಂತಹ ಚರ್ಚೆ. ಅದು ಯಾರ ಕೈಲಿ ಸಾಧ್ಯ? ಪೋಷಕರ ಕೈಲಿ ಸಾಧ್ಯನಾ? ಸ್ಕೂಲ್ಗಳಲ್ಲಿ ಸಾಧ್ಯನಾ ಅಂದರೆ ಖಂಡಿತವಾಗ್ಲೂ ಹೌದು, ಆದರೆ ಪರ್ಸೆಂಟೇಜ್ ಕಡಿಮೆ. ಎಲ್ಲಿ ಸಾಧ್ಯ ಅಂದರೆ ಎಲ್ಲಿಂದ ರಿಲೀಸ್ ಆಗ್ತಾ ಇದೆಯೋ ಅಲ್ಲಿ ಕಟ್ ಡೌನ್ ಆಗಬೇಕು, ಎಲ್ಲಿ ಪ್ರೊವೈಡ್ ಆಗ್ತಾ ಇದೆಯೋ ಅವರಿಗೆ ಫುಲ್ ಸ್ಟಾಪ್ ಇಡಬೇಕು ಅನ್ನುವಂಥದ್ದು ಇವತ್ತಿನ ಚರ್ಚೆಯಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.